4ನೇ ಸಂಧಿಯ 16 ಹಾಗೂ 17ನೆಯ ಕವನ. ಕಾತರಿಪ ಮುನಿ ಮಿಥುನನವನು ನಿನ್ನಾತ ಕಂಡನು ಬಿಲ್ಲು ಕೊಪ್ಪಿನ ಲಾತ ಕದಲಿಪ ಮಕುಟ ದೊಳಿವನ ಬೆರಳು ಬಿರುದನಿಯ ಬೀತ ಸೊಂಪಿನ ತಳಿತ ಬೆರಗಿನ ಪಾತಕದ ಪರುಟ ವದ ಮುಖದ ಮಹಿತಳಾದಿಪ ಸೊಯ್ದು ನೊಂದನು ಶಿವಶಿವ ಎನ್ನುತ್ತಾ. ಅಂದರೆ ಬಾಣದಿಂದ ನೊಂದು ನರಳುತ್ತಿದ್ದ ಮುನಿಯನ್ನು ಅವನ ಪತ್ನಿಯನ್ನು ಪಾಂಡುವು ನೋಡಿದನು. ಬಿಲ್ಲಿನ ತುದಿಯ ಮೇಲೆ ಗದ್ದವನ್ನಿಟ್ಟು ಕೊನೆಗೆ ಜಾರಿದ ಕಿರೀಟವನ್ನು ಬೆರಳಿನಿಂದ ಹಿಡಿದು ಚೀರಿ ಆನಂದವೆಲ್ಲವೂ ಕುಂದು ಹೋಗಲು ವಿಸ್ಮಯವು ಚಿಗುರಲು ಪಾಪವು ಮುಖವನ್ನಾಕ್ರಮಿಸಲು ಶಿವಶಿವ ಎಂದು ನಿಟ್ಟುಸಿರಿಟ್ಟು ನೊಂದನು ಪಾಂಡವು. 17ನೇ ಕವನ. ಅರಿಯೇ ನಾನಿವರೆಂದು ಮೃಗವೆಂದರಿದೊಡೆದೆವು ಮತ್ತೊಂದು ಪರಿ ಆಯಿತು ಅರಿವ ಮಾಣಿಕ್ಯವೆಂದು ಕಂಡೊಡೆ ಕೆಂಡವಾದುದಲ್ಲ ಸರವಿಯೇ ಹಾವಾದುದೇನಂ ದರೆಯೇ ನೀ ಕೌತುಕ ವನುರೆ ಮೈ ಮೆರೆಸಿ ಕೊಂದುದೆ ವಿಧಿ ಎನ್ನುತ್ತಾ ಹರಿತಂದನ ಸ್ಥಳಕ್ಕೆ. ಅಂದರೆ ತಿಳಿಯದೆ ಇವರು ಮೃಗಗಳೆಂದು ನಾನು ಬಾಣದಿಂದ ಹೊಡೆದರೆ ಇದು ಇನ್ನೊಂದು ರೀತಿ ಆಯಿತಲ್ಲ, ಮಾಣಿಕ್ಯವೆಂದು ತೆಗೆದುಕೊಂಡಿದ್ದು ಕೆಂಡವಾಯಿತು, ಹುಲ್ಲಿನ ಸರಿವೆಯೇ ಹಾವಾಯಿತು, ಇದು ಏನೆಂಬುದು ತಿಳಿಯದಾಯಿತು, ವಿಧಿಯು ನನ್ನ ಮೈ ಮರೆಸಿ ಕೊಂದು ಬಿಟ್ಟಿತು ಎಂದುಕೊಳ್ಳುತ್ತಾ ಪಾಂಡುವು ಆ ಋಷಿಪತ್ನಿಯರಿದ್ದ ಸ್ಥಳಕ್ಕೆ ಹೋದನು. ಹುಲ್ಲಿನ ಪಂಡೆಗೆ ಕಟ್ಟು ಹಾಕಿ ಉದ್ದಕ್ಕೆ ಮಾಡಿ ಇದನ್ನು ಹಗೆವುಗಳ ಕೆಳಗೂ ಮೇಲೂ ಹಾಕುತ್ತಿದ್ದರು. ಆ ಹುಲ್ಲನ್ನು ಕಟ್ಟುಗಳನ್ನು ಸರವಿ ಎನ್ನುತ್ತಾರೆ, ಹಗ್ಗದ ಸರವಿ. ಧನ್ಯವಾದಗಳು.